ಭೀಮ ಹೆಜ್ಜೆ ಶತಮಾನೋತ್ಸವ ಇರುವಂತ ಹಿನ್ನೆಲೆಯಲ್ಲಿ ನಿಪ್ಪಾಣಿಯಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನು ಮಾಡಲಾಗಿದೆ. ಎಲ್ಲ ಬಿಜೆಪಿ ನಾಯಕರು ಇವತ್ತಿನ ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಬಿಜೆಪಿಯಿಂದ ಭೀಮ ಹೆಜ್ಜೆ ಶತಮಾನೋತ್ಸವ ಇರುವಂತ ಹಿನ್ನೆಲೆ ನಿಪ್ಪಾಣಿಯ ಮುನ್ಸಿಪಲ್ ಮೈದಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ಸಮಾವೇಶ ಆಗಿದೆ. ಎಂಎಲ್ಎ ಶಶಿಕಲಾ ಜೊಲ್ಲೆ ಸೇರಿದಂತೆ ಕೇಸರಿ ಬ್ರಿಗೇಡ್ ಇವತ್ತು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಅವರಿದ್ದರು, ಛಲವಾದಿ ನಾರಾಯಣಸ್ವಾಮಿ, ಇನ್ನು ಶಶಿಕಲಾ ಜೊಲ್ಲೆ ಇದೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಿಪ್ಪಾಣಿಗೆ ಅಂಬೇಡ್ಕರ್ ಭೇಟಿ ಕೊಟ್ಟು 100 ವರ್ಷ ಆಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಸಮಾವೇಶ. ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಆಯೋಜಿಸಿರುವಂಥ ಕಾರ್ಯಕ್ರಮ ಇದು. ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಯಿತು. ಕಾರ್ಯಕ್ರಮದಲ್ಲಿ ದಲಿತ ಶಾಸಕರು ಜೊತೆಗೆ ಸ್ಥಳೀಯ ಶಾಸಕರು ಕೂಡ ಭಾಗಿಯಾಗಿದ್ದರು. ವಿಜಯೇಂದ್ರ, ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಗೋವಿಂದ ಕಾರಜೋಳ್, ಎನ್ ಮಹೇಶ್, ರವಿಕುಮಾರ್ ಸೇರಿದಂತೆ ಸ್ಥಳೀಯ ಶಾಸಕರು ಕೂಡ ಭಾಗಿಯಾಗಿದ್ದರು. ಸೊ ಬಿಜೆಪಿಯಿಂದ ಈ ಒಂದು ಕಾರ್ಯಕ್ರಮ ಅಂದರೆ ಭೀಮ ಹೆಜ್ಜೆ ಶತಮಾನೋತ್ಸವ ಅಂಥೇಳಿ, ಅಂದರೆ ನಿಪ್ಪಾಣಿಗೆ ಬಂದು 100 ವರ್ಷ ಆಗಿರುವಂಥ ಹಿನ್ನೆಲೆಯಲ್ಲಿ ಬಿಜೆಪಿ ಕಡೆಯಿಂದ ಈ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ, ಅಂದರೆ ನಾವು ಕೂಡ ಅಂಬೇಡ್ಕರ್ ಅವ್ರನ್ನ ನೆನಪು ಮಾಡ್ತಾ ಇದ್ದೀವಿ, ಅಂಬೇಡ್ಕರ್ ಅವ್ರನ್ನ ನಾವು ಬಿಟ್ಟಿಲ್ಲ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಈ ರೀತಿಯ ದೊಡ್ಡ ಮಟ್ಟದಲ್ಲಿ ಸಮಾವೇಶ ಇವತ್ತು निप्पाणी 1925 मध्ये डॉक्टर बाबासाहेबजी आपल्या निप्पाणीच्या पुण्यभूमीमध्ये येतात. कशासाठी येतात की ಇವರನ್ನ ನಂಬಿದ್ರೆ ನೀವು ಸರ್ವನಾಶ ಆಗ್ತೀರಿ ಅಂತೇಳಿ ಆವತ್ತು ಭಾಷಣ ಮಾಡಿ ಹೋಗ್ತಾರೆ. ಅದಾದ ನಂತರ ಇಲ್ಲಿ ಯಾರ್ದು ಒಂದು ಕೇಸನ್ನ ಫೈಟ್ ಮಾಡ್ಲಿಕ್ಕೆ ಅಂತೇಳಿ ಬಂದಿದ್ದು, ಅದು 11ನೇ ತಾರೀಕು ಏಪ್ರಿಲ್. ಅದು ಇವತ್ತಿನ ದಿವಸ ಜೊಲ್ಲೆ ಅಕ್ಕ ಇವತ್ತದನ್ನ ಗುರುತಿಸಿದ್ದಾರೆ. ಆದ್ರೆ ಕಾಂಗ್ರೆಸ್ಸು ಅಂಬೇಡ್ಕರ್ ಅವರನ್ನ ಸೋಲಿಸಿದ್ದು ಎಲ್ಲವನ್ನು ಮುಖಂಡರುಗಳು ಮಾತಾಡಿದ್ದಾರೆ. ನಾನು ಮತ್ತೆ ಅದನ್ನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ದಲಿತರಿಗೂ ಸೇರಿ ಹೆಚ್ಚು ಅನ್ಯಾಯ ಮಾಡಿರ್ತಕ್ಕಂಥದ್ದು ಈ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಆ ಕಾರಣದಿಂದಲೇ ನೀವು ಮಾಡಿದ್ರಲ್ಲ ಮೊನ್ನೆ 20 ಡಿಸೆಂಬರ್ ತಿಂಗಳಿನಲ್ಲಿ ಏನು ಸಮಾವೇಶ ಮಾಡಿದ್ರು ಕಾಂಗ್ರೆಸ್ ಸರ್ಕಾರದ ದುಡ್ಡಲ್ಲಿ, ನೀವ್ಯಾಕೆ ಆವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿದ್ದನ್ನು ಮುಚ್ಚಿಟ್ಟಿದ್ದೀರಿ? ಕಾಂಗ್ರೆಸ್ನವರಿಗೆ ಮಾನ ಮರ್ಯಾದೆಯ ನಾಚಿಕೆ ಇದೆಯಾ? ಆವತ್ತು ನೀವೇನ್ ಮಾಡಿದ್ರಿ? ಬಾಪು ಜೈ ಜೈ ಭೀಮ್ ಅಂತೇಳಿ ಹೆಡ್ಲೈನ್ ಕೊಟ್ರಿ. ಕಾರಣ ಏನು ಅಂತ ಹೇಳಿದ್ರ ನೀವು? ಕಾರಣ ಹೇಳಲಿಕ್ಕೆ ನಿಮಗಾಗಲಿಲ್ಲ. ಯಾಕೆಂದ್ರೆ ಜೈ ಭೀಮ್ ಅನ್ನೋದು ನಿಮಗೆ ವೋಟ್ ಬ್ಯಾಂಕ್ಗಾಗಿ ಮಾತ್ರ ಬೇಕಾಗಿರೋದು. ಅಂಬೇಡ್ಕರ್ ಅನ್ನು ಸೋಲಿಸಿದ್ರಿ, ಅವರಿಗೆ ಕೊಡಬಾರದು ಹಿಂಸೆ ಕೊಟ್ರಿ. ಬೇರೆ ಮುಖಂಡರುಗಳು ಮಾತಾಡಿದ್ರಿಂದ ನಾನು ಮತ್ತೆ ಮಾತಾಡೋದಿಲ್ಲ. ಆದ್ರೆ ಅವರ